ಇದು ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಇರ್ತಕ್ಕಂತಹ ಕಲ್ಪವೃಕ್ಷ ಅಂತ ಹೇಳೋದಾಗಿ ಕರಿಬಹುದು. ಯಾಕೆ ಅಂತ ಕೇಳಿದರೆ ಇದು ನೋಡಿ, ಬುಡದಿಂದ ನೋಡಿ, ಇದು ಜೋಡು ತೆಂಗಿನ ಗಿಡ ಅಂತ ಹೇಳುವುದಾಗಿ ಕರೀತಕ್ಕಂಥದ್ದು. ಸಾಕ್ಷಾತ್ ಶಿವ ಪಾರ್ವತಿಯರು ಇದ್ದ ಹಾಗೆ ಇರತಕ್ಕಂಥದ್ದು. ಈ ಸಮಯದಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ಬಿಟ್ಟಿಲ್ಲ, ಇದಕ್ಕೆ ಕಾಯಿ ಬಿಟ್ಟಿದೆ. ಇದು ಕೇವಲ ನೆಲದಿಂದ ಎಷ್ಟು ಅಡಿ ಎತ್ತರದಲ್ಲಿ ಇರಬಹುದು ಅಂತ ಒಮ್ಮೆ ಊಹಿಸಿ. 1.5 ಅಡಿಯಲ್ಲೇ ಫಲ ಹೇಳ್ತಕ್ಕಂಥದ್ದು ಬಂದು ಇರತಕ್ಕಂಥದ್ದು. ಮತ್ತು ಇದು ತುಂಬ ಅಪರೂಪಕಾರಿಯಾದಂತಹ ಒಂದು ಸಸ್ಯ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದರೆ ಹೆಚ್ಚಾಗಿ ಒಂದೇ ಕಲ್ಪವೃಕ್ಷ ಹೇಳ್ತಕ್ಕಂಥದ್ದು ಆಗೋದನ್ನು ನೀವು ನೋಡಿರ್ತೀರಿ. ಈ ರೀತಿಯಾದಂತಹದ್ದು ತುಂಬ ವಿರಳ, ನೋಡಲಿಕ್ಕೆ ಸಿಗೋದು ಕೂಡ ಕಷ್ಟ. ಸಾಕ್ಷಾತ್ ಶಿವಪಾರ್ವತಿಯರ ದರ್ಶನವನ್ನು ಮಾಡದ ರೀತಿಯಲ್ಲೇ ಆಗ್ತಕ್ಕಂತಹದ್ದು. ಮತ್ತು ಅಷ್ಟೇ ಅಲ್ಲದೆ ಮುಕ್ಕಣ್ಣೇಶ್ವರ ಅಂದರೆ ತೆಂಗಿನಕಾಯಿಯನ್ನು ಸುಲಿದಾಗ ನಿಮಗೆ ಮುಕ್ಕಣ್ಣೇಶ್ವರನ ಕಣ್ಣು ಯಾವ ರೀತಿಯಲ್ಲಿ ಇದೆಯೋ ಹಾಗಾಗಿ ಶಿವ ಅಂತ ಹೇಳುವುದಾಗೆ ವರ್ಣನೆಯನ್ನು ಮಾಡ್ತಕ್ಕಂಥದ್ದು. ಇದರ ಕಾಯಿ ಹೇಳ್ತಕ್ಕಂಥದ್ದು ತುಂಬ ಪವಿತ್ರ ಮತ್ತು ತುಂಬ ಶ್ರೇಷ್ಠವೂ ಕೂಡ ಆಗಿರುತ್ತದೆ. ಹಾಗಾಗಿ ಒಮ್ಮೆ ಗಮನಿಸ್ಕೊಳ್ಳಿ. ಮತ್ತು ಅಷ್ಟೇ ಅಲ್ಲದೆ ನೋಡಿ ಯಾವ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಅರಳಿ ನಿಂತಿದೆ ಹೂವು ಅಂತ ಹೇಳುವುದನ್ನು ಒಮ್ಮೆ ಗಮನಿಸಿ.